ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಶ್ರೀರಾಮಕೃಷ್ಣರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಪ್ರೀತಿಯ ಬಂಧುಗಳೇ, ಇಂದು ಶ್ರೀರಾಮಕೃಷ್ಣ ಪರಮಹಂಸ ದೇವರ ಜನ್ಮದಿನ. ಮಹಾತ್ಮರ ಅವತಾರರ ಜನ್ಮದಿನದಂದು ಅಲ್ಲಿ ವಿಶೇಷವಾಗಿ ಆಧ್ಯಾತ್ಮಿಕ ಶಕ್ತಿ ಅನ್ನುವುದು ಜಾಗೃತವಾಗಿರುತ್ತೆ. ಅಲ್ಲದೆ ಇವತ್ತು ಈ ನಮ್ಮ ದೇವಸ್ಥಾನದಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯ ತನಕ 1 ಗಂಟೆ ಒಬ್ಬೊಬ್ಬರು, ಒಟ್ಟು 12 ಜನ ಭಕ್ತರು, ಅದಕ್ಕಿಂತ ಹೆಚ್ಚು ಭಕ್ತರು ಕೂಡ ಇದ್ದರು. ಅವರು ಭಗವಂತನ ನಾಮ ಜಪವನ್ನು, ಮಂತ್ರ ಜಪವನ್ನು ಮಾಡಿದ್ದಾರೆ. ಶ್ರೀರಾಮಕೃಷ್ಣರು ಒಂದು ಕಡೆ ಹೇಳ್ತಾರೆ, ನನಗೆ ಏನೂ ಆಸೆ ಇಲ್ಲ, ಆದರೆ ಭಕ್ತರು ಜಪ ಮಾಡುವುದನ್ನು ನೋಡಬೇಕು, ಭಕ್ತರು ಜಪ ಮಾಡುವುದನ್ನು ನೋಡಬೇಕು ಅನ್ನುವ ಆಸೆ ಇದೆ ಅಂತ ಹೇಳ್ತಾ ಇದ್ರು ಶ್ರೀರಾಮಕೃಷ್ಣರು. ಇವತ್ತು ಅವರ ಆಸೆಗೆ ತಕ್ಕಂತೆ ಶ್ರೀಮಾತೆಯವರ ಕೃಪೆಯಿಂದ, ಶ್ರೀರಾಮಕೃಷ್ಣರ ಕೃಪೆಯಿಂದ ಇಲ್ಲಿ 12 ಗಂಟೆ ಕಾಲ ಶ್ರೀರಾಮಕೃಷ್ಣ ಮಂತ್ರ ಜಪ ನಡೆದಿದೆ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ. ಈಗ ನಾವು ಶ್ರೀರಾಮಕೃಷ್ಣರ ಜಯಂತ್ಯುತ್ಸವದ ಪ್ರಯುಕ್ತ ಅವರ ಕುರಿತು ಕೆಲವು ಚಿಂತನೆಗಳನ್ನು ಆಲೋಚನೆ ಮಾಡೋಣ. ಸ್ವಾಮಿ ವಿವೇಕಾನಂದರು ಶ್ರೀರಾಮಕೃಷ್ಣರನ್ನು ಕುರಿತಂತೆ ಒಂದು ಸ್ತೋತ್ರವನ್ನು ರಚಿಸಿದ್ದಾರೆ. ಅದು ನಮಗೆಲ್ಲ ಗೊತ್ತಿರುವಂತಹ ಪ್ರಣಾಮ ಮಂತ್ರ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣಿ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಈ ಒಂದು ಪುಟ್ಟ ಶ್ಲೋಕದಲ್ಲಿ ಶ್ರೀರಾಮಕೃಷ್ಣರ 3 ವಿಶೇಷ ಲಕ್ಷಣಗಳನ್ನು ಸ್ವಾಮಿ ವಿವೇಕಾನಂದರು ತುಂಬ ಹೃದಯಂಗಮವಾಗಿ ಸೆರೆ ಹಿಡಿದಿದ್ದಾರೆ. ಮೊದಲನೆಯದು ಧರ್ಮ ಸ್ಥಾಪನೆಯನ್ನು ಮಾಡಿದವರು, ಎರಡನೆಯದು ಸರ್ವಧರ್ಮ ಸಮನ್ವಯವನ್ನು ಸಾಧಿಸಿದವರು. ಧರ್ಮ ಸ್ಥಾಪನೆಯನ್ನು ಮಾಡಿದಂತಹ ಅನೇಕ ಅವತಾರರು ಭಗವಂತ ಇದ್ದಾರೆ, ಆದರೆ ಸರ್ವಧರ್ಮ ಸಮನ್ವಯವನ್ನು ತನ್ನ ಬದುಕಿನ ಮೂಲಕ, ಸಾಧನೆಯ ಮೂಲಕ ಇಡೀ ಜಗತ್ತಿಗೆ ಮೊದಲ ಬಾರಿ ತೋರಿಸಿಕೊಟ್ಟವರು ಶ್ರೀರಾಮಕೃಷ್ಣರು. 3ನೆಯ ಲಕ್ಷಣ ಅವತಾರ ವರಿಷ್ಠಾಯ, ಅವತಾರ ಸಾರ, ಅವತಾರ ಸರ್ವಶ್ರೇಷ್ಠ ಶ್ರೀರಾಮಕೃಷ್ಣರು. ಈ 3 ಶಬ್ದಗಳನ್ನು ನಾವು ಆಲೋಚನೆ ಮಾಡಿದಷ್ಟು ಅದರ ಅರ್ಥ ವಿಶಾಲ ಆಗ್ತಾ ಹೋಗುತ್ತೆ. ಅತ್ಯಂತ ಗಂಭೀರವಾದ ಭಾವನೆಗಳಿಂದ ಕೂಡಿದಂತಹ ಶ್ಲೋಕ ಇದು. ಶ್ರೀರಾಮಕೃಷ್ಣರನ್ನು ಸ್ಥಾಪಕಾಯ ಚ ಧರ್ಮಸ್ಯ, ಧರ್ಮ ಸಂಸ್ಥಾಪನೆಯನ್ನು ಮಾಡಿದವರು ಅಂತ ಯಾಕೆ ಕರೆದಿದ್ದಾರೆ? ಧರ್ಮ ಅಂತ ಹೇಳಿದಾಗ ಉನ್ನತ ಜೀವನವನ್ನು ಬದುಕಿ ತೋರಿಸುವುದು, ಆಚರಣೆಯಲ್ಲಿ ತರುವುದು. ಇನ್ನೂ ಸರಿಯಾಗಿ ಹೇಳಬೇಕಂದ್ರೆ ಧರ್ಮ ಅಂತ ಹೇಳಿದಾಗ ಸಾಕ್ಷಾತ್ಕಾರ, ರಿಲಿಜನ್ ಈಸ್ ರಿಯಲೈಸೇಷನ್. ಶ್ರೀರಾಮಕೃಷ್ಣರು ಆ ಸಾಕ್ಷಾತ್ಕಾರದ ಅನುಭವವನ್ನು ಪಡೆದುಕೊಂಡಿದ್ರು. ಕೇವಲ ತಮ್ಮ 19ನೆಯ ವಯಸ್ಸಿನಲ್ಲಿ, ಅತ್ಯಂತ ಎಳೆಯ ವಯಸ್ಸಿನಲ್ಲಿ ತೀವ್ರವಾದ ವ್ಯಾಕುಲತೆ ಮತ್ತು ವೈರಾಗ್ಯದ ಬಲದಿಂದ ಶ್ರೀರಾಮಕೃಷ್ಣರು ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಂತಹ ಮನುಷ್ಯ ಜೀವನದ ಗುರಿ ಭಗವತ್ ಸಾಕ್ಷಾತ್ಕಾರವನ್ನು ಪಡೆದುಕೊಂಡು ಆಯಿತು.
ಅಷ್ಟಕ್ಕೆ ಅವರು ತೃಪ್ತರಾಗಲಿಲ್ಲ. ಆ ಪರಮಾನಂದವನ್ನು ಬೇರೆ ಬೇರೆ ಮಾರ್ಗಗಳಿಂದ ಸವಿಯಬೇಕು, ಅನುಭವಿಸಬೇಕು ಅಂತ ಬೇರೆ ಬೇರೆ ಸಾಧನಾ ಪಥಗಳನ್ನು ಅನುಸರಿಸಿದರು. ದಾಸ್ಯ ಭಾವ ಸಾಧನೆ ಅಂದ್ರೆ ಆಂಜನೇಯನ ಹಾಗೆ ಸಾಧನೆಯಲ್ಲಿ ತೊಡಗಿ ತಾಯಿ ಸೀತೆಯ ದರ್ಶನವನ್ನು ಪಡೆದುಕೊಂಡ್ರು. ಗುರು ಭೈರವಿ ಬ್ರಾಹ್ಮಣಿ ಅವರ ಮಾರ್ಗದರ್ಶನದಲ್ಲಿ 64 ತಂತ್ರಗಳಲ್ಲಿ ಹೇಳಲ್ಪಟ್ಟಂತಹ ಎಲ್ಲ ಪ್ರಮುಖ ಸಾಧನೆಗಳನ್ನು ಅನುಷ್ಠಾನ ಮಾಡಿ ಆ ಸಾಧನೆಯ ಗುರಿಯಾದ ಸಾಕ್ಷಾತ್ಕಾರವನ್ನು ಅವರು ಪಡೆದರು. ಒಂದೊಂದು ಸಾಧನಾ ಮಾರ್ಗದಲ್ಲಿ ಪೂರ್ಣತೆಯನ್ನು ಪಡೆದುಕೊಳ್ಳಲಿಕ್ಕೆ ಇಡೀ ಜೀವಮಾನ ಬೇಕು. ಆದರೆ ಶ್ರೀರಾಮಕೃಷ್ಣರು ಅವನ್ನು ಕೇವಲ 3 ದಿನಗಳಲ್ಲಿ ಸಾಧಿಸಿ ತೋರಿಸಿದರು ಎಂದು ಅವರೇ ಹೇಳುತ್ತಾರೆ. ಅನಂತರ ರಾಮಪ್ರೇಮಿ ಜಟಾಧಾರಿ ಅವನ ಮಾರ್ಗದರ್ಶನದಲ್ಲಿ ಶ್ರೀರಾಮಕೃಷ್ಣರು ಬಾಲರಾಮನ ಮಂತ್ರ ದೀಕ್ಷೆಯನ್ನು ಪಡೆದುಕೊಂಡು ಸಾಧನೆಯನ್ನು ಮಾಡಿ ರಾಮನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ತಾರೆ. ಶ್ರೀರಾಮಕೃಷ್ಣರು ಮಧುರ ಭಾವ ಸಾಧನೆಯನ್ನೂ ಮಾಡ್ತಾರೆ. ತಮ್ಮನ್ನು ತಾವು ಸ್ತ್ರೀ, ಶ್ರೀಕೃಷ್ಣನ ದಾಸಿ, ರಾಧೆಯ ಸಖಿ ಎಂಬ ಭಾವದಿಂದ ಅಂದುಕೊಂಡು ಭಾವಿಸಿ ರಾಧೆಯ ಸಾಕ್ಷಾತ್ಕಾರವನ್ನು, ರಾಧಾಕೃಷ್ಣರ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ತಾರೆ. ನಮ್ಮ ಭಾರತದ ಸಾಧನಾ ಮಾರ್ಗಗಳಲ್ಲಿ ಅತ್ಯುನ್ನತವಾದದ್ದು ಅಂತ ಕರೆಯಲ್ಪಟ್ಟಂತಹ ಅದ್ವೈತ ಸಾಕ್ಷಾತ್ಕಾರವನ್ನು ಗುರು ತೋತಾಪುರಿ ಮಹಾರಾಜ್ ಅವರ ಮಾರ್ಗದರ್ಶನದಲ್ಲಿ ಶ್ರೀರಾಮಕೃಷ್ಣರು ಪಡೆದುಕೊಂಡ್ರು. ನಿರ್ವಿಕಲ್ಪ ಸಮಾಧಿಯ ಅನುಭವವನ್ನು ಅವರು ಪಡೆದರು. ಇನ್ನೂ ಮುಂದುವರಿದು ಶ್ರೀರಾಮಕೃಷ್ಣರು ಕ್ರೈಸ್ತ ಮಾರ್ಗ ಸಾಧನೆಯನ್ನು ಮಾಡಿ ಯೇಸು ಕ್ರಿಸ್ತನನ್ನು ಸಾಕ್ಷಾತ್ಕರಿಸಿಕೊಂಡ್ರು. ಇಸ್ಲಾಂ ಧರ್ಮ ಮಾರ್ಗ ಸಾಧನೆಯನ್ನು ಮಾಡಿ ಪ್ರವಾದಿ ಮೊಹಮ್ಮದ್ನನ್ನು ಸಾಕ್ಷಾತ್ಕರಿಸಿಕೊಂಡ್ರು. ಹೀಗೆ ಶ್ರೀರಾಮಕೃಷ್ಣರ ಜೀವನ ಅಂತ ಹೇಳಿದಾಗ ಆಧ್ಯಾತ್ಮಿಕ ಅನುಭವಗಳ ಒಂದು ದೊಡ್ಡ ಪ್ರಯೋಗಶಾಲೆ. ಅಂತಹ ಜೀವನ ನ ಭೂತೋ ನ ಭವಿಷ್ಯತಿ, ಹಿಂದೆಂದೂ ಇರಲಿಲ್ಲ, ಮುಂದೆ ಇರಲ್ಲ. ಆದ್ದರಿಂದ ಶ್ರೀರಾಮಕೃಷ್ಣರಿಗೆ ಸ್ಥಾಪಕಾಯ ಚ ಧರ್ಮಸ್ಯ ಎಂಬ ವಿಶೇಷಣ ಸರಿಯಾಗಿ ಅನ್ವಯಿಸುತ್ತೆ. ಅವರು ಭಗವತ್ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುವ ಮೂಲಕ ಧರ್ಮ ಸಂಸ್ಥಾಪನೆಯನ್ನು ಮಾಡಿದರು. ಶ್ರೀರಾಮಕೃಷ್ಣರು ಯಾವುದೇ ಮತ, ಪಂಥ, ಜಾತಿ ಸ್ಥಾಪನೆಯನ್ನು ಮಾಡಿದ್ದಲ್ಲ, ಪಂಗಡ ಸ್ಥಾಪನೆ ಮಾಡಿದ್ದಲ್ಲ. ಸ್ಥಾಪಕಾಯ ಚ ಧರ್ಮಸ್ಯ, ಧರ್ಮ ಸಂಸ್ಥಾಪನೆಯನ್ನು ಮಾಡಿದ್ದು. ಧರ್ಮ ಸಂಸ್ಥಾಪನೆಯನ್ನು ಮಾಡುವ ಕಾರ್ಯವನ್ನು ಕೇವಲ ಅವತಾರ ಅಥವಾ ಭಗವಂತ ಮಾಡಬಲ್ಲ. ಬೇರೆ ಯಾವುದೇ ಪಂಡಿತನಿಂದಾಗ್ಲಿ, ಸಮಾಜ ಸುಧಾರಕನಿಂದ ಆಗ್ಲಿ, ರಾಜಕಾರಣಿಯಿಂದ ಆಗ್ಲಿ, ಮುತ್ಸದ್ದಿಯಿಂದ ಆಗ್ಲಿ, ರಾಜ ಮಹಾರಾಜ ಚಕ್ರವರ್ತಿಗಳಿಂದಾಗಲಿ ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವತಾರ ಒಬ್ಬನೇ ಈ ಕಾರ್ಯವನ್ನು ಮಾಡಬಲ್ಲ. ಶ್ರೀರಾಮಕೃಷ್ಣರು ಸ್ಥಾಪಕಾಯ ಚ ಧರ್ಮಸ್ಯ, ಧರ್ಮ ಸಂಸ್ಥಾಪನೆಯನ್ನು ತಮ್ಮ ಜೀವನದಲ್ಲಿ ಧರ್ಮವನ್ನು ಬದುಕಿ ತೋರಿಸುವುದರ ಮೂಲಕ ಮಾಡಿದರು. ಜೊತೆಯಲ್ಲಿ ತಮ್ಮ ಕೊನೆಯ 5-6 ವರ್ಷಗಳಲ್ಲಿ ಶ್ರೀರಾಮಕೃಷ್ಣರು ವಾಸವಾಗಿದ್ದ ಆ ಕೋಣೆಗೆ ನಿರಂತರವಾಗಿ ಭಕ್ತರು, ಸಂದರ್ಶಕರು, ಮುಮುಕ್ಷುಗಳು
ಬೇರೆ ಬೇರೆ ಮಾರ್ಗಾವಲಂಬಿಗಳು ಬರುತ್ತಿದ್ದರೂ ಅವರೆಲ್ಲರಿಗೂ ಶ್ರೀರಾಮಕೃಷ್ಣರು ಅಧ್ಯಾತ್ಮದ ಪರಿಶುದ್ಧ ಬೆಳಕನ್ನು ತೋರಿಸಿಕೊಟ್ರು. ಅಷ್ಟೇ ಅಲ್ಲ, ಶ್ರೀರಾಮಕೃಷ್ಣರು ನಡುವೆ ಅನೇಕ ಬಾರಿ ಕೋಲ್ಕತ್ತಾದಲ್ಲಿ ಬೇರೆ ಬೇರೆ ಭಕ್ತರ ಮನೆಗಳಿಗೆ ಹೋಗಿ ಸಂಕೀರ್ತನೆ, ಭಜನೆ, ಸಚ್ಚಿಂತನೆಯನ್ನು ಮಾಡುವುದರ ಮೂಲಕ ಧರ್ಮ ಸಂಸ್ಥಾಪನೆಯನ್ನು ಮಾಡಿದ್ರು. ಅಷ್ಟೇ ಅಲ್ಲ, ತಮ್ಮ ಎರಡು ದೊಡ್ಡ ಕವಲುಗಳಾಗಿ ಒಂದು ಕಡೆಯಿಂದ ಶ್ರೀಮಾತೆ ಶಾರದಾದೇವಿಯವರನ್ನು, ಇನ್ನೊಂದು ಕಡೆಯಿಂದ ಸ್ವಾಮಿ ವಿವೇಕಾನಂದರು ಮತ್ತು ಉಳಿದ 15 ಸನ್ಯಾಸಿ ಶಿಷ್ಯರ ಮೂಲಕ ಧರ್ಮ ಸಂಸ್ಥಾಪನೆಯ ಮಹತ್ ಕಾರ್ಯವನ್ನು ಮಾಡಿದರು. ಆದ್ದರಿಂದ ಶ್ರೀರಾಮಕೃಷ್ಣರು ಧರ್ಮ ಸಂಸ್ಥಾಪನೆಯನ್ನು ಮಾಡಿದರು ಅನ್ನುವುದರಲ್ಲಿ ಎರಡು ಮಾತೇ ಇಲ್ಲ. ಸ್ವಾಮಿ ಹರ್ಷಾನಂದಜಿ ಮಹಾರಾಜ್ ಅವರು ಶ್ರೀರಾಮಕೃಷ್ಣ ಉಪನಿಷತ್ ಅಂತ ಒಂದು ಕಿರು ಕೃತಿಯನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಬರುತ್ತೆ, ಪರಮೇಶ್ವರ ದರ್ಶನಸ್ಯ ಮಾನವ ಜೀವನಸ್ಯ ಚರಮೋದ್ದೇಶಃ ತಥೈವ ಮುಕ್ತಿ ಸಾಧ್ಯತ್ವಾತ್. ಶ್ರೀರಾಮಕೃಷ್ಣರು ಧರ್ಮ ಸಂಸ್ಥಾಪನೆಯನ್ನು ಮಾಡಿ ಮಾನವತೆಗೆ ಕೊಟ್ಟಂತಹ ಬಹುದೊಡ್ಡ ಸಂದೇಶ ಏನು ಅಂದರೆ, ನಮ್ಮೆಲ್ಲರ ಜೀವನ ಗುರಿ, ನಾವು ಜೀವನದಲ್ಲಿ ಯಾವ ಸ್ಥಾನದಲ್ಲಿ ಇರಬಹುದು, ಯಾವ ಹಿನ್ನೆಲೆಯಿಂದಲೇ ಕೂಡಿರಬಹುದು, ಆದರೆ ನಮ್ಮೆಲ್ಲರ ಜೀವನದ ಗುರಿ ಭಗವತ್ ಸಾಕ್ಷಾತ್ಕಾರ. ಸಾಕ್ಷಾತ್ಕಾರ ಪಡೆಯುವುದರ ಮೂಲಕ ನಾವು ಜನ್ಮ ಮರಣ ಚಕ್ರದಿಂದ ಮುಕ್ತಿಯನ್ನು ಪಡೆಯುತ್ತೇವೆ. ಶ್ರೀರಾಮಕೃಷ್ಣರು ಇದನ್ನು ನಮಗೆ ತಿಳಿಯಪಡಿಸಲಿಕ್ಕೆ ಬಹಳ ಸುಂದರವಾದ ಒಂದು ಸಣ್ಣ ಕಥೆಯನ್ನು ಹೇಳುತ್ತಾರೆ. ಒಂದು ಊರಿರುತ್ತೆ, ಆ ಊರಲ್ಲಿ ಒಬ್ಬ ಹುಡುಗ ಇರ್ತಾನೆ. ಅವನನ್ನು ಜನ ಪೋದೋ ಪೋದೋ ಅಂತ ಕರಿತಾ ಇದ್ರು. ಅವನ ಹೆಸರು ಪದ್ಮಲೋಚನನೋ ಆ ರೀತಿ ಏನೋ ಇರುತ್ತೆ. ಅವನು ಸುಮ್ಮನೆ ಅಲ್ಲಿ ಹಳ್ಳಿಯಲ್ಲಿ ಓಡಾಡಿಕೊಂಡು ದಿನ ಕಳೀತಾ ಇದ್ದ. ಯಾರೋ ಒಬ್ರು ಅವನಿಗೆ ಒಂದಿಷ್ಟು ಊಟ ಹಾಕ್ತಾ ಇದ್ರು. ಒಂದು ದಿನ ಅವನು ಆ ಊರಿನಿಂದ ಹೊರಕ್ಕೆ ಕಾಡ ನಡುವೆ ಇರುವಂತಹ ಒಂದು ದೇವಸ್ಥಾನದ ಒಳಗಡೆ ಹೋಗಿ ಅಲ್ಲಿ ಅವನು ಘಂಟಿಯನ್ನು ಬಾರಿಸ್ತಾನೆ, ಶಂಖವನ್ನು ಊದುತ್ತಾನೆ. ಆಗ ಊರಿನ ಜನ ಎಲ್ಲರೂ ಅಂದುಕೊಳ್ತಾರೆ, ಓ, ಯಾರೋ ಹೊಸ ಅರ್ಚಕರು ಬಂದಿರಬೇಕು, ಅವರು ದೇವಸ್ಥಾನವನ್ನು ಪುನರುದ್ಧಾರ ಮಾಡಿರಬೇಕು, ಅದಕ್ಕಾಗಿ ಈ ಶಂಖ ಧ್ವನಿ, ಘಂಟಾನಾದ ಕೇಳಿಸ್ತಾ ಇದೆ ಎಂದು ಅವರೆಲ್ಲ ಕುತೂಹಲದಿಂದ ಬಂದು ನೋಡಿದ್ರೆ, ಅಲ್ಲಿ ದೇವಸ್ಥಾನದಲ್ಲಿ ನೆಲದ ಮೇಲೆ, ಗೋಡೆ ಮೇಲೆ ಕೊಳೆ ಕಸ, ಜಾಡು ಎಲ್ಲ ಹಾಗೆ ಇದೆ. ಬಾವಲಿಗಳ ಹಿಕ್ಕೆ ಎಲ್ಲ ಹಾಗೆ ಬಿದ್ದಿದೆ. ಭಗವಂತನನ್ನು ಪ್ರತಿಷ್ಠಾಪನೆ ಮಾಡಿಲ್ಲ. ಈ ಹುಡುಗ ಪೋದೋ ಹೋಗಿ ಶಂಖವನ್ನು ಊದಿದ್ದಾನೆ, ಘಂಟೆಯನ್ನು ಬಾರಿಸಿದ್ದಾನೆ. ಅದನ್ನು ನೋಡಿ ಊರ ಜನ ಹೇಳ್ತಾರೆ, ಪೋದೋ ದೇವಸ್ಥಾನವನ್ನು ಸ್ವಚ್ಛ ಮಾಡಿಲ್ಲ, ಜಾಡು ಕೊಳೆ ಕಸ ತೆಗೆದಿಲ್ಲ, ಭಗವಂತನನ್ನು ಪ್ರತಿಷ್ಠಾಪನೆ ಮಾಡಿಲ್ಲ, ಸುಮ್ಮನೆ ಶಂಖ ಊದುವುದರಿಂದ, ಗಂಟೆ ಒಡೆಯುವುದರಿಂದ ಏನು ಬಂತು? ಹಾಗೆಯೇ ಶ್ರೀರಾಮಕೃಷ್ಣರು ಈ ಕಥೆಯನ್ನು ಹೇಳಿ ನಮಗೆಲ್ಲ ಹೇಳ್ತಾ ಇದ್ದಾರೆ, ನಮ್ಮ ಹೃದಯ ದೇವಸ್ಥಾನ ಅದನ್ನು ಮೊದಲು ಗುಡಿಸಿ ಸಾರಿಸಿ ಸ್ವಚ್ಛ ಮಾಡಬೇಕು. ಕೊಳೆ ಕಸ, ಜಾಡು, ಜಿಡ್ಡು ಎಲ್ಲ ತೆಗಿಬೇಕು. ಆಮೇಲೆ ಅಲ್ಲಿ ಭಗವಂತನನ್ನು ಪ್ರತಿಷ್ಠಾಪನೆ ಮಾಡಬೇಕು. ಅನಂತರ ನಾವು ಶಂಖ ಊದಿದ್ರೆ, ಘಂಟೆ ಬಾರಿಸಿದ್ರೆ ಅದಕ್ಕೆ ಅರ್ಥ.
ಹೀಗೆ ಶ್ರೀರಾಮಕೃಷ್ಣರ ಬೋಧನೆಗಳ ಪಲ್ಲವಿ ಏನು ಅಂದ್ರೆ, ನಾವೆಲ್ಲರೂ ಭಗವಂತನ ಕಡೆಗೆ ಹೋಗ್ಬೇಕು. ಭಗವತ್ ಸಾಕ್ಷಾತ್ಕಾರ ನಮ್ಮ ಜೀವನದ ಗುರಿ. ಅದನ್ನು ಸಾಧಿಸಲಿಕ್ಕೆ ಶ್ರೀರಾಮಕೃಷ್ಣರು ನಮಗೆ ಹಾಕಿಕೊಟ್ಟಂತಹ ಮಾರ್ಗ ಯಾವುದು ಅಂದ್ರೆ ಕಾಮಕಾಂಚನ ತ್ಯಾಗ. ಕಾಮಕಾಂಚನ ತ್ಯಾಗ ನಮ್ಮ ಎಲ್ಲ ಶಾಸ್ತ್ರಗಳಲ್ಲಿ, ಭಾಗವತ, ಮಹಾಭಾರತ, ಭಗವದ್ಗೀತೆ, ಉಪನಿಷತ್ತು, ರಾಮಾಯಣ, ಎಲ್ಲ ಶಾಸ್ತ್ರಗಳಲ್ಲಿ ಈ ಕಾಮಕಾಂಚನ ತ್ಯಾಗವನ್ನು ಬಹಳವಾಗಿ ಹೇಳಿದ್ದಾರೆ. ಅವರು ಉಪಯೋಗಿಸಿದ ಶಬ್ದ ಬೇರೆ ಅಷ್ಟೇ. ಶ್ರೀರಾಮಕೃಷ್ಣರು ಮಾತ್ರ ಈ ಯುಗದ ಜನ ಕಾಮಕಾಂಚನ ಅನ್ನುವ ಬೆಂಕಿಯ ಕಡೆಗೆ ಪತಂಗದಂತೆ ಹೋಗಿ ನಾಶವನ್ನು ಅಪ್ಪುತ್ತಿರುವುದನ್ನು ಕಂಡು ಅತ್ಯಂತ ಕಠಿಣವಾಗಿ ಮತ್ತೆ ಮತ್ತೆ ನಮ್ಮನ್ನು ಎಚ್ಚರಿಸಿದ್ದಾರೆ. ಕಾಮಕಾಂಚನ ತ್ಯಾಗ ಅದೇ ಮನುಷ್ಯ ಜೀವನದಲ್ಲಿ ಶಾಂತಿಯನ್ನು ಪಡೆಯಲಿಕ್ಕೆ ಇರುವಂತಹ ಮಾರ್ಗ. ಈ ಕಾಮ ಇದೆಯಲ್ಲ, ಈ ಕಾಂಚನಾಸಕ್ತಿ ಇದೆಯಲ್ಲ, ಅದು ನಮಗೆ ಹೊರಗಡೆಯಿಂದ ಸುಖವನ್ನು ಕೊಡುತ್ತೆ ಅಂತ ಅನಿಸುತ್ತೆ, ಆದರೆ ನಿಜವಾಗಿ ಸುಖವನ್ನು ಕೊಡಲ್ಲ. ನಮ್ಮ ಹೃದಯದ ಬೇಗೆಯನ್ನು ಇನ್ನಷ್ಟು ಹೆಚ್ಚು ಮಾಡುತ್ತೆ. ಕಾಮಕಾಂಚನದಲ್ಲಿ ಶಾಶ್ವತ ಸುಖ ಶಾಂತಿ ಇಲ್ಲ. ಅಲ್ಲದೆ ಕಾಮಕಾಂಚನ ಇದೆಯಲ್ಲ, ಇದು ಅಸತ್ವಸ್ತು, ಅನಿತ್ಯ. ಭಗವಂತ ಒಬ್ಬನೇ ಸತ್ಯ. ಶ್ರೀರಾಮಕೃಷ್ಣರು ಇದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ. ಯಜಮಾನ ಒಬ್ಬನೇ ಸತ್ಯ, ಅವನ ತೋಟ 2 ದಿನದ್ದು. ಜಾದೂಗಾರ ಒಬ್ಬನೇ ಸತ್ಯ, ಅವನ ಜಾದೂ ಇದೆಯಲ್ಲ, ಮ್ಯಾಜಿಕ್ ಇದೆಯಲ್ಲ, ಅದು 2 ದಿನದ್ದು. ಆದ್ದರಿಂದ ಕಾಮಕಾಂಚನ ಅನ್ನೋದು ಏನಿದ್ರು 2 ದಿನದ್ದು. ಅದು ನಮಗೆ ಶಾಶ್ವತ ಶಾಂತಿ ಸಮಾಧಾನವನ್ನು ಕೊಡುವುದಿಲ್ಲ. ಇದು ಶ್ರೀರಾಮಕೃಷ್ಣರು ನಮಗೆ ನೀಡುವಂತಹ ಎಚ್ಚರಿಕೆ. ಸ್ಥಾಪಕಾಯ ಚ ಧರ್ಮಸ್ಯ, ಧರ್ಮವನ್ನು ಸಂಸ್ಥಾಪನೆ ಮಾಡಿದ ಮಹಾಭೂಮ ವ್ಯಕ್ತಿತ್ವ ಶ್ರೀರಾಮಕೃಷ್ಣರದು. ಕುವೆಂಪು ಅವರು ಬಹಳ ಸುಂದರವಾಗಿ ಶ್ರೀರಾಮಕೃಷ್ಣರನ್ನು ವರ್ಣನೆ ಮಾಡ್ತಾರೆ. ಶಿರವ ಗಗನದೊಳಿರಿಸಿ ಚರಣಗಳೆರಡ ಭೂತಲದಿ. ಶ್ರೀರಾಮಕೃಷ್ಣರ ತಲೆ ಆಕಾಶದಲ್ಲಿ, ಚರಣಗಳು 2 ಭೂಮಿಯಲ್ಲಿ. ಗುರು ಹಿಮಾಚಲದಂತೆ ನಿಂತಿಹೆ ಶಾಂತಿಯಾಶ್ರಯನೇ. ಹಿಮಾಚಲದ ಹಾಗೆ, ಹಿಮಾಲಯದ ಹಾಗೆ ವಿರಾಟ್ ಸ್ವರೂಪದಿಂದ ಇರುವ ಶ್ರೀರಾಮಕೃಷ್ಣರು ಶಾಂತಿಯನ್ನು ನಮಗೆ ಅನುಗ್ರಹಿಸುತ್ತಾರೆ. ಹೀಗೆ ತಮ್ಮ ಒಂದು ಭೂಮ ಚಾರಿತ್ರ್ಯದ ಮೂಲಕ ಶ್ರೀರಾಮಕೃಷ್ಣರು ಸ್ಥಾಪಕಾಯ ಚ ಧರ್ಮಸ್ಯ, ಧರ್ಮ ಸಂಸ್ಥಾಪನೆಯನ್ನು ಮಾಡಿದ್ರು. ಅನಂತರ ಸರ್ವಧರ್ಮ ಸ್ವರೂಪಿಣಿ. ಶ್ರೀರಾಮಕೃಷ್ಣರು ಸರ್ವಧರ್ಮ ಸಮನ್ವಯ ಮೂರ್ತಿ. ಅದಕ್ಕೆ ಸ್ವಾಮಿ ಜಿತಾತ್ಮಾನಂದರು ಬಹಳ ಸುಂದರವಾಗಿ ಹೇಳುತ್ತಾರೆ. ಅಮೇರಿಕಾದ ಶಿಕಾಗೋದಲ್ಲಿ ಒಂದು ಸಲ ಸರ್ವಧರ್ಮ ಸಮ್ಮೇಳನ ನಡೆದ್ರೆ, ದಕ್ಷಿಣೇಶ್ವರದಲ್ಲಿ ಶ್ರೀರಾಮಕೃಷ್ಣರ ಆ ಪುಟ್ಟ ಕೋಣೆಯಲ್ಲಿ ದಿನ ಬೆಳಗಾದರೆ ಸರ್ವಧರ್ಮ ಸಮನ್ವಯದ ಸಭೆ ನಡೀತಾ ಇತ್ತು. ಶ್ರೀರಾಮಕೃಷ್ಣರು ಏನ್ ಮಾಡಿದ್ರು? ಎಲ್ಲ ಧರ್ಮಗಳು ಸತ್ಯ, ಯಾವ ಧರ್ಮನೂ ಹೆಚ್ಚು ಅಲ್ಲ, ಯಾವ ಧರ್ಮನೂ ಕಡಿಮೆ ಅಲ್ಲ.
ಯಾವ ಮಾರ್ಗದಿಂದ ನಾವು ಹೋದರೂ ಅದೇ ಪರಮ ಸತ್ಯವನ್ನು ತಲುಪುತ್ತೇವೆ. ಇದನ್ನು ಅವರು ತಮ್ಮ ಸಾಧನೆಯ ಮೂಲಕ ಪ್ರೂವ್ ಮಾಡಿ ಖಚಿತವಾಗಿ ನಿಶ್ಚಯಾತ್ಮಕವಾಗಿ ಸಾರಿ ಹೇಳಿದರು. ಸರ್ವ ಮಾರ್ಗಗಳೊಂದೇ ನಿಲಯಕ್ಕೆ ಪೋಪುವೆಂಬುದನ್ನು ಯೋಗ ವಿದ್ಯೆಯೊಳರಿತು ಮಾನವ ಕುಲಕ್ಕೆ ಬೋಧಿಸಿದೆ. ಕ್ರೈಸ್ತ, ಹಿಂದೂ, ಮಹಮ್ಮದೀಯರೇ, ಬೌದ್ಧ ಮೊದಲಾದ ಮತಗಳ ಆತ್ಮವದೊಂದೇ ಎಂಬುದ ತಿಳುಹಿ ಪಾಲಿಸಿದೆ. ಕುವೆಂಪು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಎಲ್ಲ ಮಾರ್ಗಗಳು ಕೊನೆಯಲ್ಲಿ ಅದೇ ಗುರಿಯನ್ನು ತಲುಪುತ್ತವೆ ಎಂಬುದನ್ನು ನೀನು ಯೋಗ ಸಾಧನೆಯ ಮೂಲಕ ಪ್ರೂವ್ ಮಾಡಿ ಸಾಧಿಸಿ ತೋರಿಸಿದೆ. ಕ್ರೈಸ್ತ, ಹಿಂದೂ, ಮಹಮ್ಮದೀಯರು, ಬೌದ್ಧರು ಹೆಸರು ಬೇರೆ ಬೇರೆ, ಮತ ಪಂಥ ಬೇರೆ ಬೇರೆ, ಆದರೆ ಇವರೆಲ್ಲರ ಆತ್ಮ ಒಂದೇ, ಅದು ಭಗವಂತ. ಎಕ್ವಾ ವಾಟರ್ ವಾರಿ ಪಾನಿಗಳು ನೀರಿಗೊಂದೇ ಹೆಸರು. ಅಲ್ಲಾ, ಜೀಸಸ್, ಮೋಸಸ್ ಕಾಳಿಯರು ಪರಬ್ರಹ್ಮನುಸಿರು. ಶ್ರೀರಾಮಕೃಷ್ಣರು ಉದಾಹರಣೆ ಕೊಡುತ್ತಾರೆ. ಒಂದು ಘಾಟ್ ಇರುತ್ತೆ, ಕೊಳ ಇರುತ್ತೆ. ಕೊಳಕ್ಕೆ ಹೋಗ್ಲಿಕ್ಕೆ 4 ಘಾಟ್ ಇರುತ್ತೆ. ಘಾಟ್ ಅಂದ್ರೆ ಮೆಟ್ಲುಗಳು. ಒಬ್ಬ ಆ ಕೊಳದ ಒಳಗಡೆ ಹೋಗಿ ಆ ನೀರನ್ನು ಎತ್ತಿಕೊಂಡು ಜಲ್ ಅಂತಾನೆ, ಇನ್ನೊಬ್ಬ ಅದೇ ನೀರನ್ನು ಎತ್ತಿಕೊಂಡು ಪಾನಿ ಅಂತಾನೆ, ಇನ್ನೊಬ್ಬ ಇನ್ನೊಂದು ಘಾಟ್ ಮೂಲಕ ಆ ಕೊಳಕ್ಕೆ ಹೋಗಿ ಆ ನೀರನ್ನು ಎತ್ತಿಕೊಂಡು ವಾಟರ್ ಅಂತಾನೆ. ವಾಟರ್ ಬೇರೆ ಅಲ್ಲ, ಜಲ್ ಬೇರೆ ಅಲ್ಲ, ಪಾನಿ ಬೇರೆ ಅಲ್ಲ. ಹಾಗೆ ಅಲ್ಲಾ, ಜೀಸಸ್, ಮೋಸಸ್, ಕಾಳಿ, ಕೃಷ್ಣ, ಶಿವ, ಬ್ರಹ್ಮ, ದೇವಿ, ವಿಷ್ಣು ಎಲ್ಲ ನಾಮಗಳು ಬೇರೆ, ಭಗವಂತ ಒಬ್ಬನೇ ಆಗಿದ್ದಾನೆ. ಶ್ರೀರಾಮಕೃಷ್ಣರು ಮತಭೇದದ ವಿಷವನ್ನು ಹೋಗಾಡಿಸಿದವರು. ಇದು ಈ ಜಗತ್ತಿಗೆ ಶ್ರೀರಾಮಕೃಷ್ಣರ ಒಂದು ಬಹುದೊಡ್ಡ ಕಾಂಟ್ರಿಬ್ಯೂಷನ್, ಕೊಡುಗೆ. ಧರ್ಮದ ಹೆಸರಿನಲ್ಲಿ ಅದೆಷ್ಟು ಕಚ್ಚಾಟ, ರಕ್ತಪಾತ, ಕೊಲೆ, ಹಿಂಸೆ ಆಗಿದೆ. ಕಾರಣ ಏನು? ಸಂಕುಚಿತ ದೃಷ್ಟಿ. ಧರ್ಮದ ತಪ್ಪು ಅಲ್ಲ, ಧರ್ಮವನ್ನು ತಪ್ಪಾಗಿ ತಿಳಿದುಕೊಂಡ ಮನುಷ್ಯರ ತಪ್ಪು. ಅದಕ್ಕಾಗಿ ಶ್ರೀರಾಮಕೃಷ್ಣರು ಸರ್ವಧರ್ಮ ಸಮನ್ವಯ, ಸರ್ವಧರ್ಮ ಸ್ವೀಕಾರದ ಪಾಠವನ್ನು ಅಷ್ಟು ಬಾರಿ ಹೇಳಿಕೊಟ್ಟಿದ್ದಾರೆ. ಭಿನ್ನಾಭಿಪ್ರಾಯ ಬರಲಿಕ್ಕೆ ಕಾರಣ ಏನು? ಸಂಕುಚಿತ ದೃಷ್ಟಿ, ಅಲ್ಪ ದೃಷ್ಟಿ. ಶ್ರೀರಾಮಕೃಷ್ಣರು ಅದಕ್ಕೆ ಒಂದು ಉದಾಹರಣೆಯನ್ನು ಹೇಳುತ್ತಾರೆ. ಒಂದು 6 ಜನ ಕುರುಡರು ಇರ್ತಾರೆ. ಅವರಿಗೆ ಆನೆ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಈಗ ಅವರಿಗೆ ಆನೆ ಅಂದ್ರೆ ಏನು ಅಂತ ಹೇಳಬೇಕಾಗಿದೆ. ಒಂದು ಆನೆಯನ್ನು ತಂದು ನಿಲ್ಲಿಸಿದ್ರು. ಆ 6 ಜನ ಕುರುಡರಿಗೆ ಹೋಗಿ ಮುಟ್ಟಿ ನೋಡಿ ಅಂತ ಹೇಳಿದ್ರು. ಒಬ್ಬ ಹೋಗಿ ಆನೆಯ ಕಾಲನ್ನು ಮುಟ್ಟಿದ. ಅವನು ಹೇಳ್ತಾನೆ, ಆನೆ ಅಂದ್ರೆ ಕಂಬ, ಮತ್ತೇನೂ ಅಲ್ಲ. ಇನ್ನೊಬ್ಬ ಇದ್ದಾನಲ್ಲ, ಅವನು ಹೋಗಿ ಆನೆಯ ಬಾಲವನ್ನು ಮುಟ್ಟಿದ. ಅವನು ಹೇಳ್ತಾನೆ, ಆನೆ ಅಂದ್ರೆ ಹಾವು. ಇನ್ನೊಬ್ಬ ಹೋಗಿ ಆನೆಯ ಕಿವಿಯನ್ನು ಮುಟ್ಟಿದ. ಅದು ಹೇಗೆ ಅಲ್ಲಿ ಹೋದ ಗೊತ್ತಿಲ್ಲ. ಆನೆಯ ಕಿವಿಯನ್ನು ಮುಟ್ಟಿದ ಅವನು. ಆನೆಯ ಕಿವಿಯನ್ನು ಮುಟ್ಟಿ ಅವನು ಹೇಳ್ತಾನೆ, ಆನೆ ಅಂದ್ರೆ ಮೊರ ಇದ್ದ ಹಾಗೆ. ಇನ್ನೊಬ್ಬ ಹೋಗಿ ಹೇಳ್ತಾನೆ, ಅವನು ಆನೆಯ ಹೊಟ್ಟೆಯನ್ನು ಮುಟ್ತಾನೆ. ಅವನು ಹೇಳ್ತಾನೆ, ಆನೆ ಅಂದ್ರೆ ಮತ್ತೇನೂ ಅಲ್ಲ, ಗುಡಾಣ ಇದ್ದ ಹಾಗೆ. ಅವ್ರು ಎಲ್ಲರೂ ಹೇಳಿದ್ದು ಸರಿ ಇದೆ, ಆದ್ರೆ ಪೂರ್ಣ ಸತ್ಯ ಅಲ್ಲ, ಆಂಶಿಕ ಸತ್ಯ. ಆನೆ ಅಂದ್ರೆ ಗುಡಾಣನೂ ಹೌದು, ಕಂಬನೂ ಹೌದು, ಹಾವು ಹೌದು, ಮೊರನೂ ಹೌದು. ಹಾಗೇನೆ ನಾವು ಧರ್ಮದ ಒಂದೊಂದು
ಮುಖವನ್ನು ಹಿಡಿದುಕೊಂಡಾಗ ಭೇದ ಭಾವ, ಭಿನ್ನಾಭಿಪ್ರಾಯಗಳು, ಕಲಹಗಳು, ವೈಮನಸ್ಯಗಳು ಬರುತ್ತವೆ. ಪೂರ್ಣ ದೃಷ್ಟಿಯನ್ನು ತೆಗೆದುಕೊಂಡಾಗ ಎಲ್ಲ ಮಾರ್ಗಗಳೂ ಸತ್ಯ, ಎಲ್ಲವೂ ನಮ್ಮನ್ನು ಅದೇ ಗುರಿಯ ಕಡೆಗೆ ಕರೆದುಕೊಂಡು ಹೋಗುತ್ತವೆ. ಹೀಗೆ ಶ್ರೀರಾಮಕೃಷ್ಣರು ಸರ್ವಧರ್ಮ ಸ್ವರೂಪಿಣಿ, ಸರ್ವಧರ್ಮ ಸ್ವರೂಪಕರಾಗಿದ್ದಾರೆ. ಶ್ರೀರಾಮಕೃಷ್ಣರು ಇನ್ನೊಂದು ಕಥೆಯನ್ನು ಹೇಳುತ್ತಾರೆ. ಒಬ್ಬ ಮನುಷ್ಯ ಇರ್ತಾನೆ, ಅವನು ಒಂದ್ಸಲ ಕಾಡಿಗೆ ಹೋಗಿ ಬರ್ತಾನೆ. ಅಲ್ಲೊಂದು ಮರದ ಮೇಲೆ ಅವನು ಒಂದು ಪ್ರಾಣಿಯನ್ನು ನೋಡಿದ. ಅವನು ಬಂದು ತನ್ನ ಮಿತ್ರನ ಹತ್ತಿರ ಹೇಳ್ತಾನೆ, ಆ ಪ್ರಾಣಿಯ ಬಣ್ಣ ಹಸಿರು. ಅವನು ಹೇಳ್ತಾನೆ, ಇಲ್ಲ ಇಲ್ಲ, ನಾನು ಅದೇ ಪ್ರಾಣಿಯನ್ನು ನೋಡಿ ಬಂದಿದ್ದೇನೆ, ಅದರ ಬಣ್ಣ ಕೆಂಪು. ಅಷ್ಟರಲ್ಲಿ ಇನ್ನೊಬ್ಬ ಬರ್ತಾನೆ, ಅವನು ಬಂದು ಹೇಳ್ತಾನೆ, ಇಲ್ಲ ಇಲ್ಲ, ಅದರ ಬಣ್ಣ ಹಸಿರೂ ಅಲ್ಲ, ಕೆಂಪೂ ಅಲ್ಲ, ಅದು ಹಳದಿ. ನಡೀರಿ, ನಾವು ಆ ಮರದ ಹತ್ರ ಹೋಗಿನೇ ನೋಡೋಣ. ಆ ಮೂವರು ವ್ಯಕ್ತಿಗಳು ಮರದ ಹತ್ತಿರ ಹೋಗಿ ನೋಡಿದಾಗ ಅಲ್ಲಿ ಒಬ್ಬ ಮನುಷ್ಯ ಇರ್ತಾನೆ. ಅವನನ್ನು ಕೇಳ್ತಾನೆ, ಇಲ್ಲಿ ಒಂದು ಪ್ರಾಣಿ ಇತ್ತಲ್ಲ, ಅದರ ಬಣ್ಣ ಯಾವುದು? ಅವನು ಹೇಳ್ತಾನೆ, ಆ ಪ್ರಾಣಿಯ ಬಣ್ಣ ಹಸಿರು ಕೂಡ ಹೌದು, ಕೆಂಪೂ ಹೌದು, ಹಳದಿನೂ ಹೌದು, ಇನ್ನು ಕೆಲವೊಮ್ಮೆ ಅದಕ್ಕೆ ಬಣ್ಣನೇ ಇರಲ್ಲ, ಅದು ಗೋಸುಂಬೆ. ಹಾಗೇನೆ ಭಗವಂತ ಸರ್ವನಾಮ ಸ್ವರೂಪನೂ ಹೌದು, ಸರ್ವನಾಮಕ್ಕೆ ಅತೀತನಾದವನೂ ಹೌದು, ಅವನು ಸರ್ವರೂಪಮಯನೂ ಹೌದು, ಅರೂಪ ಅಥವಾ ನಿರಾಕಾರನೂ ಹೌದು. ಭಗವಂತನನ್ನು ಅವನು ಹೀಗೆ, ಅವನು ಇಷ್ಟೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವನು ಅನಂತ. ಆದ್ದರಿಂದ ನಾವು ಮತ ಧರ್ಮದ ಹೆಸರಿನಲ್ಲಿ ಭಿನ್ನಾಭಿಪ್ರಾಯಗಳನ್ನು ಬೆಳೆಸಿಕೊಂಡು ಹೋಗಬಾರದು. ಸರ್ವಧರ್ಮ ಸ್ವರೂಪಿಣಿ ಶ್ರೀರಾಮಕೃಷ್ಣರು ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣಿ ಅವತಾರ ವರಿಷ್ಠಾಯ. ಅವತಾರರಲ್ಲೇ ಸರ್ವಶ್ರೇಷ್ಠರು, ಸರ್ವಾವತಾರ ಸಾರಾಯ. ಯಾಕೆ ಸ್ವಾಮಿ ವಿವೇಕಾನಂದರು ಶ್ರೀರಾಮಕೃಷ್ಣರನ್ನು ಅವತಾರ ವರಿಷ್ಠಾಯ ಅಂತ ಹೇಳಿದ್ರು? ಯಾಕೆ ಅಂದ್ರೆ ಸ್ವಾಮೀಜಿ ಹೇಳ್ತಾರೆ, ಶ್ರೀರಾಮಕೃಷ್ಣರ ಜೀವನ ಸಂದೇಶಗಳನ್ನು ಮನೆ ಮನೆಗೆ ತಲುಪಿಸಿ, ಶ್ರೀರಾಮಕೃಷ್ಣರ ಪಾದ ಪದ್ಮಗಳನ್ನು ಆಶ್ರಯಿಸಿ ಮಾತ್ರ ನಮ್ಮ ಭಾರತ ಉದ್ಧಾರವಾಗಬಲ್ಲದು. ಸ್ವಾಮಿ ವಿವೇಕಾನಂದರ ಪ್ರಕಾರ ಶ್ರೀರಾಮಕೃಷ್ಣ ಅಂತ ಹೇಳಿದಾಗ ಅದು ಒಬ್ಬ ಮನುಷ್ಯ ಅಲ್ಲ, ಅದು ಒಂದು ಆಕೃತಿ, ಅದು ಇಂಥ ಫೋಟೋ ಅಂತ ಅಲ್ಲ, ಅದೊಂದು ಮಹಾನ್ ದೈವೀ ಶಕ್ತಿ. ಸ್ವಾಮೀಜಿ ಹೇಳ್ತಾರೆ, ಒಂದು ಮಾತನ್ನು ಹೇಳ್ತಾರೆ, ಯಾವ ಶಕ್ತಿಯ ಕಣ್ಣು ರೆಪ್ಪೆ ಮಿಟುಕಿಸುವಷ್ಟರಿಂದಲೇ, ಯಾವ ಒಂದು ಮಹಾನ್ ಶಕ್ತಿಯ ಕಣ್ಣು ರೆಪ್ಪೆ ಮಿಟುಕಿಸುವಷ್ಟರಿಂದಲೇ ದಿಗ್ದಿಗಂತ ವ್ಯಾಪಿಯಾದ ಮಹಾನ್ ಚೈತನ್ಯ ಶಕ್ತಿಯಿಂದ ಈ ಜಗತ್ತು ಹುಟ್ಟುತ್ತದೆ, ನಾಶವಾಗುತ್ತದೆಯೋ ಆ ಮಹಾನ್ ಶಕ್ತಿಯನ್ನು ನೀವು ಚಿಂತನೆ ಮಾಡಿ. ಶ್ರೀರಾಮಕೃಷ್ಣರೇ ಆ ಮಹಾನ್ ಶಕ್ತಿ. ಅವತಾರ ವರಿಷ್ಠಾಯ. ಶ್ರೀರಾಮಕೃಷ್ಣರನ್ನು ಉದ್ದೇಶಿಸಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಸ್ಟಡಿ ಅಂಡ್ ಮೆಡಿಟೇಟ್ ಆಸ್ ಮಚ್ ಆಸ್ ಯು ಕ್ಯಾನ್ ವಿತ್ ಆಲ್ ಯುವರ್ ಲಿಟ್ಲ್ ಇಂಟೆಲೆಕ್ಟ್ ದಿಸ್ ಸ್ಟ್ರೇಂಜ್ ಲೈಫ್ ಆಫ್ ಶ್ರೀರಾಮಕೃಷ್ಣ. ನಿಮ್ಮ ಅಲ್ಪ ಬುದ್ಧಿಯಿಂದ ಎಷ್ಟು ಸಾಧ್ಯನೋ ಅಷ್ಟು ಈ ಒಂದು ಅದ್ಭುತ ವ್ಯಕ್ತಿ ಶ್ರೀರಾಮಕೃಷ್ಣರ ಜೀವನ ಸಂದೇಶವನ್ನು ಓದಬೇಕು, ಧ್ಯಾನ ಮಾಡಬೇಕು.
The more you will understand him, more joy you will derive, more you will merge in him. ಅವರ ಬಗ್ಗೆ ಹೆಚ್ಚು ಹೆಚ್ಚು ತಿಳಿದುಕೊಂಡಷ್ಟು ನಮಗೆ ಹೆಚ್ಚು ಆನಂದ ಸಿಗುತ್ತೆ ಮತ್ತು ನಾವು ಅವರಲ್ಲಿ ಐಕ್ಯರಾಗ್ತೀವಿ ಅಂತ ಸ್ವಾಮಿ ವಿವೇಕಾನಂದರು ತಮ್ಮ ಓರ್ವ ಸನ್ಯಾಸಿ ಶಿಷ್ಯನಿಗೆ ಹೇಳುತ್ತಾರೆ. ಒಂದು ಸಲ ಶ್ರೀರಾಮಕೃಷ್ಣರು ಒಬ್ಬ ಭಕ್ತನ ಮನೆಗೆ ಹೋಗಿದ್ರು. ಅವತ್ತು ಅವರು ನಂದಲಾಲ್ ಬೋಸ್ ಅಂತ ಒಬ್ಬ ಚಿತ್ರಕಲಾವಿದನ ಮನೆಗೆ ಹೋಗಿದ್ರು. ಅಲ್ಲಿಂದ ಗೋಲಾಪ್ಮಾ ಮನೆಗೆ ಹೋದ್ರು. ಅಲ್ಲಿಂದ ಯೋಗಿನ್ಮಾ ಮನೆಗೆ ಹೋದ್ರು. ಅಲ್ಲಿಂದ ಅವರು ತಮ್ಮ ಭಕ್ತ ಬಲರಾಮ ಬೋಸ್ನ ಮನೆಗೆ ಬಂದಾಗ ರಾತ್ರಿ 10:30 ಆಗಿರುತ್ತೆ. ಅವತ್ತು ರಾತ್ರಿ ಶ್ರೀರಾಮಕೃಷ್ಣರು ಅಲ್ಲೇ ವಿಶ್ರಾಂತಿ ತೆಗೆದುಕೊಳ್ಳಲಿಕ್ಕೆ ಇದ್ರು. ಶ್ರೀರಾಮಕೃಷ್ಣರು ಮಲಗಿದ್ದಾರೆ. ಶಿಷ್ಯ ಮಾಸ್ಟರ್ ಮಹಾಶಯ ಅವರ ಪಾದಗಳನ್ನು ಒತ್ತುತ್ತಾ ಇದ್ದಾನೆ. ಮಾಸ್ಟರ್ ಮಹಾಶಯ ಗೋಲಾಪ್ಮ ಮನೆಯಲ್ಲಿ ನಡೆದ ಆ ಭಕ್ತಿ ವಾತಾವರಣವನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ತಾ ಇದ್ದಾನೆ. ಅವರ ಭಕ್ತಿ ಏನು ಅದ್ಭುತ ಅಲ್ವಾ ಅಂತ ಮಾಸ್ಟರ್ ಕೇಳ್ತಾನೆ. ಮಾಸ್ಟರ್ ಹೇಳ್ತಾನೆ, ಯೇಸು ಕ್ರಿಸ್ತನ ಜೀವನದಲ್ಲಿ ಕೂಡ ಇಂಥದ್ದೇ ಒಂದು ಘಟನೆ ನಡೆದಿತ್ತು. ಅವನೂ 2 ಸೋದರಿಯರ ಮನೆಗೆ ಹೋಗಿದ್ದ. ಆಗ ಅಲ್ಲಿ ಯಾವ ರೀತಿ ವಾತಾವರಣ ಏರ್ಪಟ್ಟಿತ್ತು ಅಂದ್ರೆ, ಇವತ್ತು ಗೋಲಾಪ್ಮ ಮನೆಯಲ್ಲಿ ಯಾವ ರೀತಿ ಆಗಿತ್ತಲ್ಲ ಅದೇ ರೀತಿ ಆಗಿತ್ತು. ಹೌದೇನೋ? ಆ ಕಥೆ ಏನು? ಶ್ರೀರಾಮಕೃಷ್ಣರು ಕೇಳಿದ್ರು. ಮಾಸ್ಟರ್ ಆ ಕಥೆಯನ್ನು ವಿವರಿಸಿ ಹೇಳಿದ. ಇದರಿಂದ ನಿನಗೆ ಏನು ಗೊತ್ತಾಗುತ್ತೆ? ಶ್ರೀರಾಮಕೃಷ್ಣರು ಕೇಳಿದ್ರು. ಮಾಸ್ಟರ್ ಹೇಳ್ತಾನೆ, ನೀವು ಯೇಸು ಕ್ರಿಸ್ತ ಚೈತನ್ಯ ಪ್ರಭು ಮೂವರೂ ಒಂದೇ. ನೀವು ಯೇಸು ಕ್ರಿಸ್ತ ಚೈತನ್ಯ ಪ್ರಭು ಮೂವರೂ ಒಂದೇ. ಶ್ರೀರಾಮಕೃಷ್ಣರು ಅತ್ಯಂತ ಉತ್ಸಾಹದಿಂದ ಹೌದು 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 ಅಂತ ಹೇಳ್ತಾರೆ. ನೋಡಿದ್ರೆ ಶ್ರೀರಾಮಕೃಷ್ಣರು ಅತ್ಯಂತ ವಿನಯದಿಂದ ಇರುವವರು. ಯಾವತ್ತೂ ತಮ್ಮ ಅವತಾರತ್ವವನ್ನು ಹೇಳಿಕೊಳ್ಳುವವರೇ ಅಲ್ಲ. ಅಂಥದ್ರಲ್ಲಿ ಇವತ್ತು ಭಕ್ತನ ಪ್ರಾಮಾಣಿಕ ಮಾತಿಗೆ ಒಲಿದು ಶ್ರೀರಾಮಕೃಷ್ಣರು 3 ಸಲ ಹೌದು 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 ಅಂತ ಹೇಳ್ತಾರೆ. ಆಗ ಮಾಸ್ಟರ್ ಹೇಳ್ತಾನೆ, ನೀವು ಒಂದು ಉದಾಹರಣೆಯನ್ನು ಹೇಳ್ತಾ ಇದ್ರಿ. ಒಂದು ವಿಶಾಲವಾದ ಬಯಲು ಇದೆ, ಅದ್ಭುತವಾದ ದೃಶ್ಯ ಅದು. ಆದರೆ ಅದನ್ನು ನೋಡಲಿಕ್ಕೆ ಒಂದು ಗೋಡೆ ಅಡ್ಡ ಇದೆ. ಈಗ ಒಂದು ವೇಳೆ ಆ ಗೋಡೆಯಲ್ಲಿ ಒಂದು ತೂತು ಇರುವುದೇ ಆದಲ್ಲಿ ಆ ತೂತಿನ ಮೂಲಕ ನಾವು ಆ ವಿಶಾಲ ಬಯಲಿನ ಸೌಂದರ್ಯವನ್ನು ಆಸ್ವಾದಿಸಬಹುದು. ಮಾಸ್ಟರ್ ಹೇಳಿದ. ಶ್ರೀರಾಮಕೃಷ್ಣರು ಕೇಳ್ತಾರೆ, ಆ ತೂತು ಯಾವುದು? ಮಾಸ್ಟರ್ ಹೇಳ್ತಾನೆ, ನೀವೇ ಆ ತೂತು, ಅವತಾರನೇ ಆ ತೂತು. ಅವನು ಶಾಂತಕ್ಕೂ ಅನಂತಕ್ಕೂ ಒಂದು ಕೊಂಡಿಯನ್ನು ಕಲ್ಪಿಸುತ್ತಾನೆ. ಈಸ್ ದ ಬ್ರಿಡ್ಜ್ ಬಿಟ್ವೀನ್ ಫಿನೈಟ್ ಅಂಡ್ ಇನ್ಫಿನೈಟ್. ಆದ್ದರಿಂದ ಅವತಾರನೇ ಆ ತೂತು ಅಂತ ಮಾಸ್ಟರ್ ಹೇಳಿದಾಗ ಶ್ರೀರಾಮಕೃಷ್ಣರು ಅತ್ಯಂತ ಸಂಪ್ರೀತರಾಗ್ತಾರೆ. ಅವತಾರನನ್ನು ನೋಡಿದರೆ ಭಗವಂತನನ್ನೇ ನೋಡಿದ ಹಾಗೆ. ಶ್ರೀರಾಮಕೃಷ್ಣರು ಉದಾಹರಣೆ ಕೊಡ್ತಾರೆ, ನಾವು ಗಂಗೆಯನ್ನು ಮುಟ್ಟಬೇಕಾದ್ರೆ ಗಂಗೋತ್ರಿಯಿಂದ ಗಂಗಾಸಾಗರದವರೆಗೆ ಮುಟ್ಕೊಂಡು ಹೋಗ್ಬೇಕಾಗಿಲ್ಲ. ಕಾಶಿಯಲ್ಲೋ ಪ್ರಯಾಗದಲ್ಲೋ ನದಿಯೊಳಕ್ಕಿಳಿದು ಒಂದು ಹನಿ ನೀರನ್ನು ತಲೆಯ ಮೇಲೆ ಸಿಂಪಡಿಸಿಕೊಂಡ್ರೆ ಸಾಕು. ಹಾಗೆಯೇ ಅವತಾರನನ್ನು ನೋಡಿದರೆ ಭಗವಂತನನ್ನೇ ನೋಡಿದ ಹಾಗೆ.
ಶ್ರೀರಾಮಕೃಷ್ಣರು ಉದಾಹರಣೆ ಕೊಡುತ್ತಾರೆ. ನಾನು ನಿನ್ನನ್ನು ಮುಟ್ಟಬೇಕಾದ್ರೆ ತಲೆಯಿಂದ ಕಾಲಿನ ತನಕ ಮುಟ್ಟಬೇಕಾಗಿಲ್ಲ, ಭುಜವನ್ನು ಕೈಯನ್ನು ಮುಟ್ಟಿದ್ರೆ ಸಾಕು. ಹಾಗೆಯೇ ಅವತಾರನನ್ನು ನೋಡಿದರೆ ಭಗವಂತನನ್ನೇ ನೋಡಿದ ಹಾಗೆ. ಶ್ರೀರಾಮಕೃಷ್ಣರು ಅವತಾರ ವರಿಷ್ಠಾಯ. ಮಾಸ್ಟರ್ ಮಹಾಶಯ ಇನ್ನೊಮ್ಮೆ ಹೇಳ್ತಾನೆ, ಭಗವಂತ ಉಳಿದ ಎಲ್ಲ ಮನುಷ್ಯರನ್ನು ತನ್ನ ಯಂತ್ರಗಳಿಂದ ನಿರ್ಮಾಣ ಮಾಡಿದ್ದಾನೆ. ಒಂದು ಮಷೀನ್ ಇದೆ, ಆ ಮಷೀನಿಂದ ಅವನು ಇಡೀ ಸೃಷ್ಟಿಯ ಎಲ್ಲ ಜೀವಿಗಳನ್ನು ನಿರ್ಮಾಣ ಮಾಡಿದ್ದಾನೆ. ಆದರೆ ನಿಮ್ಮನ್ನು ಮಾತ್ರ ಅವನು ತನ್ನ ಸ್ವಂತ ಕೈಗಳಿಂದ ರಚಿಸಿದ್ದಾನೆ. ಹೀಗೆ ಮಾಸ್ಟರ್ ಶ್ರೀರಾಮಕೃಷ್ಣರು ಅವತಾರ ವರಿಷ್ಠಾಯ ಅಂತ ಹೇಳ್ತಾನೆ. ಶ್ರೀರಾಮಕೃಷ್ಣರ ಹತ್ತಿರ ಬಂದಂತಹ ಓರ್ವ ಯುವಕ ಭಕ್ತ, ಅವನ ಹೆಸರು ವೈಕುಂಠನಾಥ ಸನ್ಯಾಲ. ಅವನನ್ನು ಶ್ರೀರಾಮಕೃಷ್ಣರು ಒಮ್ಮೆ ಕೇಳ್ತಾರೆ, ನಿನಗೆ ನನ್ನ ಬಗ್ಗೆ ಏನನ್ಸುತ್ತೆ? ರಾಮಚಂದ್ರ ದತ್ತ ನನ್ನನ್ನು ಅವತಾರ ಅಂತ ಕರೀತಾ ಇದ್ದಾನೆ, ನಿನಗೆ ನನ್ನ ಬಗ್ಗೆ ಏನನ್ಸುತ್ತೆ? ಆಗ ವೈಕುಂಠನಾಥ ಸನ್ಯಾಲ ಹೇಳ್ತಾನೆ, ರಾಮಚಂದ್ರ ದತ್ತ ನಿಮ್ಮನ್ನು ಅವತಾರ ಅಂತ ಕರೆದ ಏನು, ಅದು ಬಹಳ ಕಡಿಮೆ ಅಂತ ನನ್ನ ಭಾವನೆ. ಯಾಕೆ ನೀನು ಹಾಗೆ ಹೇಳ್ತೀಯ? ಯಾಕಂದ್ರೆ ಅವತಾರ ಅಂತ ಹೇಳಿದಾಗ ಭಗವಂತನ ಆ ಮಹಾಶಕ್ತಿಯ ಒಂದು ಅಂಶ ಭೂಮಿಗೆ ಇಳಿದು ಬರುತ್ತೆ. ಆದರೆ ನನ್ನ ನಿಶ್ಚಿತವಾದ ಅಭಿಮತ ಏನು ಅಂದ್ರೆ, ನೀವು ಸಾಕ್ಷಾತ್ ಮಹಾದೇವ ಶಿವ. ವೈಕುಂಠನಾಥ ಸನ್ಯಾಲ ಹೇಳ್ತಾನೆ, ಅದು ಯಾಕೆ ನೀನು ಹಾಗೆ ಹೇಳ್ತೀಯಾ? ಶ್ರೀರಾಮಕೃಷ್ಣರು ಕೇಳಿದ್ರು. ಅದಕ್ಕೆ ಅವನು ಹೇಳ್ತಾನೆ, ನೀವು ನನಗೆ ಶಿವನನ್ನು ಧ್ಯಾನ ಮಾಡಲಿಕ್ಕೆ ಹೇಳಿದ್ದೀರಾ. ನಾನು ಎಷ್ಟೆಷ್ಟು ಪ್ರಯತ್ನ ಮಾಡಿದ್ರೂ ನನಗೆ ಶಿವನ ಧ್ಯಾನವನ್ನು ಮಾಡಲಿಕ್ಕೆ ಆಗುವುದೇ ಇಲ್ಲ. ಬದಲಾಗಿ ನಿಮ್ಮ ಆ ದಿವ್ಯ ಮಂದಹಾಸದಿಂದ ಕೂಡಿದ ಮುಖವೇ ನನ್ನ ಕಣ್ಮುಂದೆ ಬರುತ್ತದೆ ಮತ್ತು ಆ ನಿಮ್ಮ ಮುಖವನ್ನು ಬಿಟ್ಟು ಶಿವನನ್ನು ಧ್ಯಾನಿಸಲಿಕ್ಕೆ ನನಗೆ ಮನಸ್ಸೂ ಇಲ್ಲ. ಆದ್ದರಿಂದ ನೀವು ಸಾಕ್ಷಾತ್ ಮಹಾದೇವ ಶಿವ. ಶ್ರೀರಾಮಕೃಷ್ಣರು ಅವನ ಆ ಶ್ರದ್ಧೆಯನ್ನು ಕಂಡು ಸಂಪ್ರೀತರಾಗಿ ಹೇಳ್ತಾರೆ, ನೀನು ಏನೇನೋ ಹೇಳ್ಬಿಟ್ಟೆ, ಆದರೆ ನಾನು ಮಾತ್ರ ನಿನ್ನ ಮೈಮೇಲಿನ ರೋಮದ ಕೂದಲಿಗೂ ಸಮನಲ್ಲ. ರಾಮಕೃಷ್ಣರ ವಿನಯ ಎಂಥದ್ದು ನೋಡಿ, ಅವ್ರು ಹೇಳ್ತಾರೆ, ನಾನು ನಿನ್ನ ಮೈಮೇಲಿನ ರೋಮದ ಕೂದಲಿಗೂ ಸಮನಲ್ಲ. ಅವತಾರ ವರಿಷ್ಠಾಯ. ಶ್ರೀರಾಮಕೃಷ್ಣರ ಹತ್ತಿರ ಇನ್ನೊಬ್ಬ ಭಕ್ತ ಬಂದಿದ್ದ. ಅವನ ಹೆಸರು ರಾಮಚಂದ್ರ ದತ್ತ. ಅವನು ವೈಷ್ಣವ ಸಂಪ್ರದಾಯಕ್ಕೆ ಸೇರಿದವನು. ಅವನಿಗೆ ಚೈತನ್ಯ ಮಹಾಪ್ರಭುವಿನಲ್ಲಿ ವಿಶೇಷ ಶ್ರದ್ಧೆ, ಭಕ್ತಿ. ಚೈತನ್ಯ ಮಹಾಪ್ರಭುವಿನ ಜೀವನ ಸಂದೇಶಗಳನ್ನು ಮತ್ತೆ ಓದುವಾಗ ಅವನಿಗೆ ಕಂಡು ಬಂದಂತಹ ಒಂದು ಸಂಗತಿ ಏನು ಅಂದ್ರೆ, ರಾಮಕೃಷ್ಣರ ಜೀವನಕ್ಕೂ ಶ್ರೀ ಚೈತನ್ಯ ಮಹಾಪ್ರಭುವಿನ ಜೀವನಕ್ಕೂ ಬಹಳ ಸಾಮ್ಯತೆ ಇದೆ. ಅವನು ಅದನ್ನೇ ಆಲೋಚನೆ ಮಾಡ್ತಾ ಒಂದು ದಿನ ದಕ್ಷಿಣೇಶ್ವರದಲ್ಲಿ ಒಬ್ಬನೇ ಕುಳಿತುಕೊಂಡಿದ್ದಾನೆ. ಶ್ರೀರಾಮಕೃಷ್ಣರು ಬಂದು ಅವನ ಮುಂದೆ ನಿಂತ್ಕೊಂಡ್ರು. ನಿಂತು ಅವನನ್ನು ಕೇಳ್ತಾರೆ, ನೀನು ಏನನ್ನು ನೋಡ್ತಾ ಇದ್ದೀಯಾ? ರಾಮಚಂದ್ರ ಹೇಳ್ತಾನೆ, ನಾನು ನಿಮ್ಮನ್ನು ನೋಡ್ತಾ ಇದ್ದೇನೆ. ನನ್ನನ್ನು ಅಂದ್ರೆ ಯಾರನ್ನು?
ಶ್ರೀರಾಮಕೃಷ್ಣರು ಕೇಳಿದ್ರು. ಆಗ ಅವನು ಹೇಳ್ತಾನೆ, ನೀವು ಸಾಕ್ಷಾತ್ ಶ್ರೀ ಚೈತನ್ಯರೇ, ನೀವು ಸಾಕ್ಷಾತ್ ಶ್ರೀ ಚೈತನ್ಯರೇ. ಶ್ರೀರಾಮಕೃಷ್ಣರು 1 ನಿಮಿಷ ಮೌನವಾಗಿದ್ದು ಅನಂತರ ಹೇಳ್ತಾರೆ, ಭೈರವಿ ಬ್ರಾಹ್ಮಣಿ ಕೂಡ ಹಾಗೆಯೇ ಹೇಳಿದ್ಲು. ಅಂದ್ರೇನು, ಅವರು ಆ ಮಾತನ್ನು ಮಾನ್ಯ ಮಾಡಿದ್ರು. ಹೀಗೆ ಶ್ರೀರಾಮಕೃಷ್ಣರು ಅವತಾರ ವರಿಷ್ಠಾಯ ಸರ್ವಾವತಾರ ಸಾರಾಯ ಶ್ರೀರಾಮಕೃಷ್ಣಾಯ ತೇ ನಮಃ. ಶ್ರೀರಾಮಕೃಷ್ಣರ ಎಲ್ಲ ಬೋಧನೆಯ ಪ್ರಧಾನವಾದ ಪಲ್ಲವಿ ಏನು ಅಂದ್ರೆ, ನೀವು ಭಗವಂತನ ಹತ್ತಿರ ಹೋಗ್ಬೇಕು, ನೀವು ಭಗವಂತನ ಹತ್ತಿರ ಹೋಗ್ಬೇಕು. ಯಾವ ಮಾರ್ಗ ಆದ್ರೂ ಸರಿ, ಹೇಗೆ ಹೋದ್ರೂ ಸರಿ, ಭಗವಂತನ ಹತ್ತಿರ ಹೋಗುವುದು ನಮ್ಮ ಮನಸ್ಸಿಗೆ ಬಹಳ ಕಷ್ಟ ಇದೆ. ಈ ಮನಸ್ಸು ಇದೆ ಅಲ್ಲ, ಜನ್ಮ ಜನ್ಮಾಂತರಗಳಿಂದ ಪ್ರಾಪಂಚಿಕತೆಯ ಕಡೆಗೆ ಹೋಗಿ 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 ಅದಕ್ಕೆ ಅಭ್ಯಾಸ ಆಗಿದೆ. ಅದಕ್ಕೆ ಭಗವಂತನ ಕಡೆ ಹೋಗ್ಲಿಕ್ಕೆ ಇಷ್ಟ ಆಗಲ್ಲ. ಶ್ರೀರಾಮಕೃಷ್ಣರು ಹೇಳ್ತಾರೆ, ಪ್ರಾಪಂಚಿಕತೆ ಅನ್ನೋದು ಮೀನಿನ ವಾಸನೆ ಇದ್ದ ಹಾಗೆ. ಮೀನಿನ ವಾಸನೆ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಕಲ್ಕತ್ತಾ ಕಡೆ ಬಹಳ ಮೀನು ಸಿಗುತ್ತೆ, ಅದಕ್ಕಾಗಿ ಆ ಉದಾಹರಣೆ ಕೊಟ್ರು. ಭಗವತ್ ತತ್ವ ಇದೆಯಲ್ಲ, ಭಗವಂತನ ಕಡೆಗೆ ಹೋಗೋದಿದೆಯಲ್ಲ, ಅದು ಹೂವಿನ ವಾಸನೆ ಇದ್ದ ಹಾಗೆ. ಒಬ್ಬ ಹೆಣ್ಮಗಳಿದ್ಲು, ಅವಳ ಉದ್ಯೋಗ ಏನು ಅಂದ್ರೆ ಮೀನು ಮಾರೋದು. ಒಂದು ದಿನ ಅವಳು ಸಂತೆಗೆ ಬಂದು ಬುಟ್ಟಿ ಇಟ್ಕೊಂಡು, ಆ ಬುಟ್ಟಿ ತುಂಬಾ ಮೀನು ಇಟ್ಕೊಂಡು ಮಾರ್ತಾ ಇದ್ದಾಳೆ. ಸಂಜೆವರೆಗೂ ಮೀನನ್ನು ಮಾರಿದ್ಲು. ಅವಳ ಬುಟ್ಟಿಯಲ್ಲಿ ಒಂದು ಸಣ್ಣ ಮೀನು ಉಳ್ಕೊಂಡಿದೆ. ಈಗ ಅವಳು ಮರಳಿ ತನ್ನ ಊರಿಗೆ ಹೋಗ್ಬೇಕು. ಕತ್ಲಾಗ್ತಾ ಇದೆ. ಅವಳ ಊರಿಗೆ ಹೋಗ್ಬೇಕಾದ್ರೆ ಒಂದು ಸಣ್ಣ ಕಾಡನ್ನು ದಾಟಿ ಆಚೆ ಹೋಗ್ಬೇಕು, ಭಯ ಆಗತ್ತೆ. ಅದಕ್ಕಾಗಿ ಅವಳು ಇವತ್ತು ಒಂದು ರಾತ್ರಿ ನಾನು ನನ್ನ ಸ್ನೇಹಿತೆಯೊಬ್ಬಳ ಮನೆಯಲ್ಲಿ ಉಳ್ಕೊಳ್ತೇನೆ ಅಂತ ಯೋಚಿಸಿ ಅವಳು ಮನೆಗೆ ಹೋಗ್ತಾಳೆ. ಅವಳ ಕೆಲಸ ಏನು ಅಂದ್ರೆ ಹೂವು ಮಾರೋದು. ಹೂವು ಹಾರ ಪೊಡಿಸಿ ಹಾರ ಮಾರೋದು ಅವಳ ಕೆಲಸ. ಸರಿ, ಬಹಳ ದಿನ ಆದ್ಮೇಲೆ ತನ್ನ ಸ್ನೇಹಿತೆ ಬಂದಿದ್ದಾಳೆ ಅಂತ ಅವಳು ಬಹಳ ಸಂತೋಷದಿಂದ ಇವಳನ್ನು ಬರಮಾಡಿಕೊಂಡ್ಲು. ಇಬ್ರು ಬಹಳ ಹೊತ್ತು ಮಾತನಾಡಿದ್ರು, ಊಟ ಮಾಡಿದ್ರು, ಕೊನೆಗೆ ಇಬ್ರು ಮಲ್ಕೊಂಡ್ರು. ಆ ಹೂವು ಮಾರುವವಳಿದ್ದಾಳಲ್ಲ, ಅವಳು ಮಲಗಿದ ಆ ಕೋಣೆ ತುಂಬ ಎಲ್ಲ ಹಾರಗಳು ಅಲ್ಲಲ್ಲೇ ಇದ್ವು, ಹೂವುಗಳೆಲ್ಲ ಇದ್ವು. ಅವಳು ಮಲಗಿದ ಕೂಡಲೇ ನಿದ್ರೆ ಮಾಡಿಬಿಟ್ಲು, ಗಾಢ ನಿದ್ರೆಗೆ ಹೋದ್ಲು. ಆದ್ರೆ ಇವಳು ಮೀನು ಮಾರುವವಳಿದ್ದಾಳಲ್ಲ, ಅವಳಿಗೆ ಏನ್ ಮಾಡಿದ್ರು ನಿದ್ದೆ ಬರಲಿಲ್ಲ. ಎಷ್ಟು ಪ್ರಯತ್ನ ಮಾಡಿದ್ರು ನಿದ್ದೆ ಬರ್ತಿಲ್ಲ. ಆಗ ಅವಳಿಗೆ ಗೊತ್ತಾಗತ್ತೆ, ಯಾಕೆ ನನಗೆ ನಿದ್ದೆ ಬರ್ತಾ ಇಲ್ಲ ಅಂದ್ರೆ ಹೂವಿನ ವಾಸನೆ ಇರೋದ್ರಿಂದ ನನಗೆ ನಿದ್ದೆ ಬರ್ತಾ ಇಲ್ಲ. ಪ್ರಾಪಂಚಿಕ ಜನ ಇದ್ದಾರಲ್ಲ, ಭಗವಂತನ ಹತ್ರ ಬಂದ್ರೆ ಅವ್ರಿಗೆ ಇಷ್ಟ ಆಗಲ್ವಂತೆ, ಅವರಿಗೆ ಚೆನ್ನಾಗಿಲ್ಲ ಅನ್ಸ್ಬಿಡುತ್ತಂತೆ. ಅಯ್ಯೋ, ಈ ಶಾಂತಿಯನ್ನು ತಡ್ಕೊಳ್ಳಿಕ್ಕಾಗಲ್ಲಪ್ಪ, ಇಷ್ಟು ಶಾಂತವಾಗಿರೋದಾ ಅಂತ ಅವ್ರು ಅಂತಾರಂತೆ. ಅದಕ್ಕಾಗಿ ಆ ಮೀನು ಮಾರುವವಳು ಏನು ಮಾಡಿದ್ಲಂದ್ರೆ, ಎದ್ದು ಹೋಗಿ ಹೊರಗಡೆ ಕೋಣೆಯಲ್ಲಿ ಮೂಲೆಯಲ್ಲಿ ಅವಳು ಮೀನಿನ ಬುಟ್ಟಿ ಇರುತ್ತೆ, ಆ ಬುಟ್ಟಿ ಅಂತಂದು ಆ ಬುಟ್ಟಿಯಲ್ಲಿ ಒಂದು ಸಣ್ಣ ಒಣಗಿದ ಮೀನಿತ್ತಲ್ಲ, ಅದ್ರ ಮೇಲೆ ಒಂದಿಷ್ಟು ನೀರು ಸಿಂಪಡಿಸಿ ಚೆನ್ನಾಗಿ ವಾಸನೆ ಬರೋ ಥರ ಮಾಡಿ ಅದನ್ನ ತಂದು ತನ್ನ ತಲೆ ಪಕ್ಕ ಇಟ್ಕೊಂಡು ಈಗ ಅವಳು ಗೊರಕೆ ಹೊಡೆದು ನಿದ್ದೆ ಮಾಡಿದ್ಲು. ಈ ಕಥೆಯನ್ನು ಹೇಳಿ ಶ್ರೀರಾಮಕೃಷ್ಣರು ಹೇಳ್ತಾರೆ, ನಾವೆಲ್ಲರೂ ಜನ್ಮ ಜನ್ಮಾಂತರಗಳಿಂದ ಮೀನಿನ ವಾಸನೆಯ ಹಿಂದೆ ಇದ್ದವರು, ಪ್ರಾಪಂಚಿಕತೆಯ ಹಿಂದೆ ಇದ್ದವರು. ಈಗ ಅದನ್ನು ಬಡಪೆಟ್ಟಿಗೆ ಬಿಡಬೇಕು ಅಂದ್ರೆ ಬರಲ್ಲ.
ಆದರೆ ನಾವು ಮೀನಿನ ವಾಸನೆಯನ್ನು ಕಡಿಮೆ ಮಾಡಿಕೊಳ್ತಾ ಹೋಗಬೇಕು, ಹೂವಿನ ವಾಸನೆಯನ್ನು ಹೆಚ್ಚಿಸಿಕೊಂಡು ಹೋಗಬೇಕು. ಹೂವಿನ ವಾಸನೆಯನ್ನು ಹೆಚ್ಚಿಸಿಕೊಂಡು ಹೋಗಲಿಕ್ಕೆ ಶ್ರೀರಾಮಕೃಷ್ಣರು 4 ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಮೊದಲನೆಯದು, ಯಾವಾಗಲೂ ಭಗವಂತನ ನಾಮಗುಣ ಕೀರ್ತನೆಯನ್ನು ಮಾಡುತ್ತಿರಬೇಕು. ಎರಡನೆಯದು, ಆಗಾಗ ಸಾಧು ಸಂಘ ಮಾಡಬೇಕು. ಸಾಧು ಸಂಘ ಮಾಡಿದಷ್ಟು ನಮ್ಮಲ್ಲಿ ಹೂವಿನ ವಾಸನೆ ಹೆಚ್ಚಾಗುತ್ತೆ, ಮೀನಿನ ವಾಸನೆ ಕಡಿಮೆ ಆಗುತ್ತೆ. ಮೂರನೆಯದು, ಆಗಾಗ ಏಕಾಂತವಾಸ. ಏಕಾಂತವಾಸದಲ್ಲಿದ್ದು ಭಗವಂತ ಒಬ್ಬನೇ ಸತ್ಯ, ಈ ಜಗತ್ತು ಸತ್ಯ ಅಲ್ಲ ಅಂತ ಚಿಂತನೆ ಮಾಡಬೇಕು. ನಾಲ್ಕನೆಯದು, ಶ್ರೀರಾಮಕೃಷ್ಣರು ಹೇಳುವ ಉಪಾಯ, ಸತತ ಸದಸತ್ ವಿಚಾರ ಮಾಡ್ತಾ ಇರಬೇಕು. ಏನು ಸದಸತ್ ವಿಚಾರ ಅಂದರೆ, ಭಗವಂತ ಒಬ್ಬನೇ ಸತ್ಯ, ಜಗತ್ತು ಸತ್ಯ ಅಲ್ಲ. ಆದ್ದರಿಂದ ನಾವು ಭಗವಂತನನ್ನೇ ಹೆಚ್ಚೆಚ್ಚು ಹಿಡಿದುಕೊಳ್ಳಬೇಕು. ಇದು ಈ ಯುಗ ಧರ್ಮ. ಈ ಯುಗಕ್ಕೆ ತಕ್ಕ ಸಂದೇಶವನ್ನು ಶ್ರೀರಾಮಕೃಷ್ಣರು ನೀಡಿದ್ದಾರೆ. ಹೀಗೆ ನಾವೆಲ್ಲರೂ ನಮ್ಮ ನಮ್ಮ ಮನಸ್ಸುಗಳಲ್ಲಿ ಇರುವಂತಹ ಮೀನಿನ ವಾಸನೆಯನ್ನು ಕಡಿಮೆ ಮಾಡಿಕೊಂಡು ಹೂವಿನ ವಾಸನೆಯನ್ನು ಹೆಚ್ಚಿಸಿಕೊಳ್ಳುವುದರ ಮೂಲಕ ಶ್ರೀರಾಮಕೃಷ್ಣರಿಗೆ ಹತ್ತಿರ ಆಗ್ತೇವೆ. ಹೀಗೆ ಸ್ವಾಮಿ ವಿವೇಕಾನಂದರು ಓಂ ಸ್ಥಾಪಕಾಯ ಚ ಧರ್ಮಸ್ಯ, ಧರ್ಮ ಸಂಸ್ಥಾಪನೆಯನ್ನು ಮಾಡಿದವರು, ಸರ್ವಧರ್ಮ ಸ್ವರೂಪಿಣಿ, ಸರ್ವಧರ್ಮ ಸ್ವರೂಪಕರು, ಅವತಾರ ವರಿಷ್ಠಾಯ, ಅವತಾರ ಶ್ರೇಷ್ಠರು ಆದ ರಾಮಕೃಷ್ಣಾಯ ತೇ ನಮಃ. ಈ ಒಂದು ಸಣ್ಣ ಪ್ರಣಾಮ ಮಂತ್ರದಲ್ಲಿ ಬಹಳ ಗಹನವಾದ ಆಳವಾದ ಅರ್ಥವನ್ನು ತುಂಬಿಸಿ ಹೇಳಿದ್ದಾರೆ. ಶ್ರೀರಾಮಕೃಷ್ಣರ ಈ ಪರಮ ಪವಿತ್ರ ಜನ್ಮದಿನದಂದು ನೀವೆಲ್ಲರೂ ಇವತ್ತು ಇಲ್ಲಿ ಬಂದು 1 ಗಂಟೆ ಜಪ ಮಾಡಿ ಹೋಗಿದ್ದೀರಾ? ಕೆಲವರೆಲ್ಲ ತಾಯಂದಿರು ಹೇಳಿದ್ರು, ನಾವು ಇದುವರೆಗೆ ಜೀವನದಲ್ಲಿ 1 ಗಂಟೆ ಜಪ ಮಾಡಿಯೇ ಇಲ್ಲ, ಇವತ್ತೇ ನಾವು 1 ಗಂಟೆ ಜಪ ಮಾಡಿದ್ದು ಅಂತ ಹೇಳಿದ್ರು. ನೀವು ಜಪ ಮಾಡಿದ್ದಷ್ಟೇ ಅಲ್ಲ, ಈ ಸ್ಥಳವನ್ನು ನೀವು ಜಾಗೃತಗೊಳಿಸಿ ಬಿಟ್ಟಿದ್ದೀರಾ. ಈ ನಮ್ಮ ಭಗವದ್ ಅಭಿಮುಖತೆ ದಿನೇ ದಿನೇ ಹೆಚ್ಚುತ್ತಾ ಹೋಗುವಂತಾಗಲಿ. ಶ್ರೀರಾಮಕೃಷ್ಣರ ಕೃಪೆಯಿಂದ ನಮ್ಮೆಲ್ಲರ ಒಳಗಿರುವ ಮೀನಿನ ವಾಸನೆ ಕಡಿಮೆ ಆಗಲಿ. ನಮ್ಮಲ್ಲಿರುವಂತಹ ಹೂವಿನ ವಾಸನೆ ಹೆಚ್ಚುತ್ತಾ ಹೋಗಲಿ. ಆ ಹೂವಿನ ಸುವಾಸನೆ ನಮ್ಮ ಜೊತೆ ಬರುವವರಿಗೂ, ನಮ್ಮ ಜೊತೆ ಇರುವವರಿಗೂ ತಲುಪುವಂತಾಗಲಿ. ಶ್ರೀರಾಮಕೃಷ್ಣರ ಕೃಪೆಯಿಂದ ನಿಮ್ಮೆಲ್ಲರ ಜೀವನ ಶಾಂತಿ, ಆನಂದ, ಸಮೃದ್ಧಿಯಿಂದ ತುಂಬುವಂತಾಗಲಿ ಎಂದು ಶ್ರೀರಾಮಕೃಷ್ಣರ ಪರಮ ಪವಿತ್ರ ಜನ್ಮದಿನದಂದು ನಿಮ್ಮೆಲ್ಲರಿಗಾಗಿ ಶ್ರೀರಾಮಕೃಷ್ಣರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಶ್ರೀರಾಮಕೃಷ್ಣರು ನಿಮ್ಮೆಲ್ಲರನ್ನು ರಕ್ಷಿಸಲಿ, ಕಾಪಾಡಲಿ, ಪೋಷಿಸಲಿ, ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಲಿ, ನಿಮ್ಮನ್ನು ಪರಮ ಗುರಿಯ ಕಡೆಗೆ ಮುನ್ನಡೆಸಲಿ ಎಂದು ನಿಮ್ಮೆಲ್ಲರಿಗಾಗಿ ಶ್ರೀರಾಮಕೃಷ್ಣರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.